ಅಧ್ಯಾಯ 2 ಶ್ಲೋಕ 71. ವಿಹಾಯ ಕಾಮಾನ್ ಯಸ್ ಸರ್ವಾನ್. ವಿಸರ್ಗ ಆದ ನಂತರ ಸ ಅಕ್ಷರ ಬರೋದ್ರಿಂದ ಸ ಅಕ್ಷರವನ್ನ ಸ್ಟ್ರೆಸ್ ಮಾಡಿ ಹೇಳ್ತೀವಿ. ವಿಹಾಯ ಕಾಮಾನ್ ಯಸ್ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ. ನಿಸ್ಪೃಹಃ ಪುಮಾಂಶ್ಚರತಿ ನಿಸ್ಪೃಹಃ. ನಿರ್ಮಮೋ ನಿರಹಂಕಾರಃ. ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಚತಿ. ಸಶಾಂತಿಮಧಿಗಚ್ಚತಿ. ಹೇಳಿಕೊಡುವುದನ್ನು ಅನುಸರಿಸಿ. ವಿಹಾಯ ಕಾಮಾನ್ಯಃ ಸರ್ವಾನ್. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ. ಪುಮಾಂಶ್ಚರತಿ ನಿಸ್ಪೃಹಃ. ನಿರ್ಮಮೋ ನಿರಹಂಕಾರಃ. ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಚತಿ. ಸಶಾಂತಿಮಧಿಗಚ್ಚತಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ. ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಚತಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ವಿಹಾಯ ಕಾಮಾನ್ಯಃ ಸರ್ವಾನ್. ಕಾಮಾನ್ ಅಂದ್ರೆ ಆಸೆ ಆಕಾಂಕ್ಷೆಗಳನ್ನು, ಇಂದ್ರಿಯ ತೃಪ್ತಿಗಾಗಿ ಭೌತಿಕ ಅಪೇಕ್ಷೆಗಳನ್ನು, ಯಹ ಅಂದ್ರೆ ಯಾವ, ಸರ್ವಾನ್ ಅಂದ್ರೆ ಎಲ್ಲ, ವಿಹಾಯ ಅಂದ್ರೆ ತ್ಯಜಿಸಿ, ಯಾವ ಪುರುಷನು ಕಾಮಗಳನ್ನೆಲ್ಲ ಬಿಟ್ಟು ಆಸೆ ಇಲ್ಲದವನಾಗಿ ಮಮಕಾರವಿಲ್ಲದವನಾಗಿ, ಪುಮಾಂಶ್ಚರತಿ ನಿಸ್ಪೃಹಃ. ಪುಮಾನ್ ಅಂದ್ರೆ ವ್ಯಕ್ತಿಯು, ಚರತಿ ಜೀವಿಸುತ್ತಾನೋ, ನಿಸ್ಪೃಹಃ ಇಚ್ಛಾರಹಿತನಾಗಿ. ಯಾರು ತನ್ನಲ್ಲಿ ನಿಜವಾದ ಶಾಂತಿಯನ್ನು ಕಂಡುಕೊಂಡಿರುವರೋ ಅಂತಹವರ ಮಾನಸಿಕ ಸ್ಥಿತಿಯನ್ನ ಇಲ್ಲಿ ವಿವರಿಸಲಾಗಿದೆ. ಅಂತಹ ವ್ಯಕ್ತಿಯು ಎಲ್ಲಾ ಬಯಕೆಗಳನ್ನು ತ್ಯಜಿಸಿರುತ್ತಾನಲ್ಲದೆ ನಿಸ್ಪೃಹನೂ ಆಗಿರುತ್ತಾನೆ ಅಂತ ಹೇಳುತ್ತೆ. ನಿರ್ಮಮೋ ನಿರಹಂಕಾರಃ. ನಿರ್ಮಮಃ ಅಂದ್ರೆ ಒಡೆತನದ ಭಾವನೆ ಇಲ್ಲದೆ, ನಿರಹಂಕಾರಃ ಅಹಂಕಾರವಿಲ್ಲದೆ ವ್ಯಕ್ತಿಯ ಭೌತಿಕ ಮಟ್ಟವನ್ನ ವಿವರಿಸುತ್ತೆ. ಅವನಲ್ಲಿ ನಾನು ಮತ್ತು ನನ್ನದು ಅನ್ನೋ ಭಾವನೆಯೇ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಎಲ್ಲ ಬಂಧನಗಳಿಗೂ ಹಾಗೂ ಬಯಕೆಗಳಿಗೂ ಅಹಂಕಾರವೇ ಕಾರಣ. ಅಹಂಕಾರ ಇಲ್ಲದಾಗ, ಉದಾಹರಣೆಗೆ ನಿದ್ರಿಸುವಾಗ ವ್ಯಕ್ತಿಯಲ್ಲಿ ಯಾವ ಬಯಕೆನೂ ಇರೋದಿಲ್ಲ, ಯಾವ ಇಚ್ಛೆನೂ ಇರೋದಿಲ್ಲ, ಅಥವಾ ಇದ್ದರೂ ಅವು ಸುಪ್ತವಾಗಿರುತ್ತೆ. ಸಶಾಂತಿಮಧಿಗಚ್ಚತಿ. ಸಹ ಅಂದ್ರೆ ಅವನು, ಶಾಂತಿಂ ಪರಿಪೂರ್ಣ ಶಾಂತಿಯನ್ನು, ಅಧಿಗಚ್ಚತಿ ಹೊಂದುತ್ತಾನೆ. ಅವನಲ್ಲಿ ಅಹಂಕಾರವು ನಾಶಗೊಂಡಿರುವುದರಿಂದ ಬಯಕೆಗಳಿಗೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಅಂತಹವನು ಪೂರ್ಣ ಶಾಂತಿಯನ್ನು ಗಳಿಸ್ತಾನೆ. ನಮ್ಮ ಎಲ್ಲ ಸಂಕಟಗಳಿಗೂ ನಮ್ಮ ಅಹಂಕಾರದ ತಾಂಡವ ನೃತ್ಯವೇ ಕಾರಣ ಅಂತ ಹೇಳ್ತಾರೆ. ಈ ಅಹಂಕಾರವನ್ನ ತ್ಯಜಿಸುವುದಾದರೆ ನಮಗೆ ಇಲ್ಲಿ ಶಾಂತಿಯಿಂದ ಬದುಕೋದಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಈ ಶ್ಲೋಕ ತಿಳಿಸುತ್ತೆ. ಕಾಮರಹಿತನಾಗಿರೋದು ಅಂದ್ರೆ ಇಂದ್ರಿಯ ತೃಪ್ತಿಗಾಗಿ ಏನನ್ನೂ ಬಯಸದೇ ಇರುವುದು. ಜೀವನದ ಅತ್ಯಂತ ಅವಶ್ಯಕವಾದ ವಸ್ತುಗಳಲ್ಲಿಯೂ ಇದು ನನ್ನದು, ನನಗೆ ಸೇರಿದ್ದು ಅನ್ನೋ ಮಮತೆ ಇರೋದಿಲ್ಲ. ಹಾಗೆಯೇ ಅವನಲ್ಲಿರುವ ವಿದ್ವತ್ತಿಗಾಗಲಿ
ಅಧಿಕಾರಕ್ಕಾಗಲಿ ಅಥವಾ ಆಧ್ಯಾತ್ಮಿಕ ಅನುಭವಗಳಿಗಾಗಲಿ ಅಹಂಕಾರ ಪಡೋದಿಲ್ಲ. ಇದನ್ನ ಹೇಗೆ ಹೇಳ್ತಾರೆ ಅಂದರೆ, ನಾನು ನನ್ನದು ಅನ್ನೋದೇ ಈ ಕಡುಬಯಕೆಗೆ ಕಾರಣ. ನಾನು ನಿಮ್ಮೊಡನೆ ಒಂದಾಗಿರುವೆನೆಂಬ ಭಾವ ಬಂದರೆ ಅಷ್ಟರ ಮಟ್ಟಿಗೆ ನನ್ನ ತೃಷ್ಣೆ ಕಡಿಮೆ ಆಯಿತು. ಆಗ ನಾನು ನಿಮ್ಮ ಬಯಕೆಯನ್ನೂ ತೃಪ್ತಿಪಡಿಸೋದಿಕ್ಕೆ ಅಪೇಕ್ಷಿಸ್ತೀನಿ. ಆದ್ದರಿಂದಲೇ ಒಂದು ಆರೋಗ್ಯವಂತ ಸಮಾಜದಲ್ಲಿ ಒಂದು ಶಿಸ್ತಿನ ರೀತಿಯ ಮನಸ್ಸಿರುತ್ತೆ. ಇತರರಿಗೆ ಇಲ್ಲದಂತೆ ಮಾಡಿ ನಾನು ಎಲ್ಲವನ್ನೂ ನನಗಾಗಿಯೇ ಪಡೆದುಕೊಳ್ಳೋದಿಕ್ಕೆ ಇಚ್ಛಿಸೋದಿಲ್ಲ. ಬೇರೆಯವರಿಗಾಗಿಯೂ ನಾನು ಕೆಲಸ ಮಾಡ್ತೇನೆ. ಅಲ್ಲಿ ಬರೋದು ನೈತಿಕತೆ. ಸಶಾಂತಿಂ ಅಧಿಗಚ್ಚತಿ, ಅವನು ಶಾಂತಿಯನ್ನ ಹೊಂದುತ್ತಾನೆ. ಸನ್ಯಾಸ ಅಂದರೆ ತ್ಯಾಗ ಅಂತ ಅರ್ಥ. ತ್ಯಾಗ ಭಾವದಿಂದ ಬದುಕುವುದು ಅಂದರೆ ಸಂಪೂರ್ಣವಾಗಿ ತನ್ನ ಅಹಂಕಾರವನ್ನ ಮತ್ತು ಅದರ ಬಯಕೆಗಳನ್ನು ತ್ಯಜಿಸೋದು ಅಂತ ಅರ್ಥ. ಇದೇ ನಿಜವಾದ ಸನ್ಯಾಸ. ಸನ್ಯಾಸದಲ್ಲಿ ಪೂರ್ಣವಾದ ಹಾಗೂ ವಿಶೇಷವಾದ ಪವಿತ್ರತೆಯ ಪ್ರಜ್ಞೆಯು ನಿರಂತರವಾಗಿ ಇರುತ್ತೆ. ಬದುಕಿನಿಂದ ಓಡಿ ಹೋಗೋದೇ ಸನ್ಯಾಸ ಅಂತಾಗಲಿ ಅಥವಾ ಕಾವಿ ಬಟ್ಟೆಯನ್ನ ಧರಿಸುವುದೇ ನಿಜವಾದ ಸನ್ಯಾಸ ಅಲ್ಲ. ಅಹಂಕಾರವನ್ನ ವಿಚಾರಪೂರ್ವಕವಾಗಿ ತ್ಯಜಿಸಿ ಅನಂತರ ನಿರಂತರ ಸ್ಫೂರ್ತಿಯಿಂದ ಬದುಕುವವನೇ ಸನ್ಯಾಸಿ ಅಂತ ಹಿಂದೂ ಧರ್ಮ ಹೇಳುತ್ತೆ. ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಮಾಡ್ತಾ ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ: ಎಲ್ಲ ಬಯಕೆಗಳನ್ನೂ ಸಂಪೂರ್ಣವಾಗಿ ತ್ಯಜಿಸಿದ ತ್ಯಾಗಿಯು ಬದುಕಿಗೆ ಅಗತ್ಯವಾದಷ್ಟರಲ್ಲಿ ತೃಪ್ತಿ ಹೊಂದಿ ಬಾಳುತ್ತಾ ತನ್ನದೆಂಬುದನ್ನು ಬಿಟ್ಟು ಬಿಟ್ಟು ತನ್ನ ಜ್ಞಾನದ ಬಗ್ಗೆ ಗರ್ವ ಪಡದೆ ಇರ್ತಾನೆ. ಇವನೇ ಸ್ಥಿತಪ್ರಜ್ಞನು, ಬ್ರಹ್ಮನನ್ನು ಅರಿತವನು. ಇನ್ನೂ ಸಂಕ್ಷೇಪದಲ್ಲಿ ಹೇಳುವುದಾದರೆ ಆತನು ಬ್ರಹ್ಮನೇ ಆಗ್ತಾನೆ ಅಂತ ಹೇಳ್ತಾರೆ. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಯನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾನೋ ಮತ್ತು ಅಹಂಕಾರರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ.